ನಾನು ಈವರೆಗೆ ಕ್ರಿಮಿನಲ್ಸ್ ವಿರುದ್ಧ ಬದುಕುಳಿಯೋದಕ್ಕೆ ಮಾಡ್ತಾ ಇದ್ದ ಕೆಲಸದ ಮುಂದಿನ ಹಂತ ಪ್ರಾರಂಭಿಸೋ ಸಮಯ ಬಂದಿದೆ. ಪ್ರಾರಂಭಿಸ್ತಾ ಇದ್ದೀನಿ. ಏಪ್ರಿಲ್ 2013ರಲ್ಲಿ ದರೋಡೆಕೋರರು ನನ್ನ ಮೇಲೆ ಹಲ್ಲೆ ನಡೆಸಿ ನನ್ನ ಕೈಯಲ್ಲಿದ್ದ ಮೊಬೈಲ್ ಮತ್ತು ಗಾಡಿ ಕೀ ಎಲ್ಲ ಕಿತ್ಕೊಂಡು ಹೋಗ್ತಾರೆ. ಸೊ ಇದಾದ ಬೆಳಿಗ್ಗೆಯಿಂದನೇ ನನ್ನ ಬದುಕು ಬದಲಾಗೋಗುತ್ತೆ. ನನ್ನ ಫ್ರೆಂಡ್ಸ್ ಮತ್ತು ಕಲೀಗ್ಸ್ ಎಲ್ಲ ನನ್ನನ್ನು ಟ್ರೀಟ್ ಮಾಡೋ ವಿಧಾನವೇ ಬದಲಾಗೋಗುತ್ತೆ. ದರೋಡೆ ನಡೆದ ಕೆಲವು ವಾರಗಳಲ್ಲಿ ನಾನು ಕೆಲಸ ಕೂಡ ಕಳ್ಕೊಂಡು ನಿರುದ್ಯೋಗಿಯಾಗಿ ಹೋಗ್ತೀನಿ. ಇದಕ್ಕೆಲ್ಲ ಕಾರಣ ಒಂದು ಹುಡುಗಿ ಮತ್ತು ಅವಳ ಬೆನ್ನಿಂದ ನಿಂತ್ಕೊಂಡು ಕೆಲಸ ಮಾಡ್ತಿರುವ ಒಂದು ತಂಡ ಅಂತ ಅಂದ್ಕೊಂಡು ನಾನು ಅದರ ವಿರುದ್ಧ ಕೆಲಸ ಮಾಡೋದಕ್ಕೆ ಪ್ರಾರಂಭಿಸ್ತೀನಿ. ಆಗಲೇ ಗೊತ್ತಾಗೋದು ಕ್ರಿಮಿನಲ್ಸ್ ನನ್ನ ಸುತ್ತ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು. ಸೊ ನಾನು ಅವಾಗ ಮೀಡಿಯಾ ಮಾಫಿಯಾ ಆ್ಯಂಡ್ ಫ್ಯಾಮಿಲಿ ಪ್ರಾಸ್ಟಿಟ್ಯೂಟ್ ಅನ್ನೋ ಹೆಸರಲ್ಲಿ ಒಂದು ಸ್ಕ್ರಿಪ್ಟನ್ನು ಮಾಡಿದ್ದೆ. ಸೊ ಕಾಲ ಕಳೆದಂತೆ ನನ್ನ ಸಮಸ್ಯೆ ಕೂಡ ಬೆಳೆಯುತ್ತೆ. ಆಗ ನಾನು ಸ್ಕ್ರಿಪ್ಟ್ ಕೂಡ ಬೆಳೆಸ್ಕೊಂಡು ಹೋಗ್ತೀನಿ. ಮೀಡಿಯಾ ಮಾಫಿಯಾ ಆ್ಯಂಡ್ ಫ್ಯಾಮಿಲಿ ಪ್ರಾಸ್ಟಿಟ್ಯೂಟ್ ಅಂತ ಬರೆದಿದ್ದ ಸ್ಕ್ರಿಪ್ಟನ್ನು ಸ್ಮಾರ್ಟ್ ವರ್ಲ್ಡ್ ಅನ್ನೋ ಹೆಸರಲ್ಲಿ ಅಪ್ಡೇಟ್ ಮಾಡ್ತೀನಿ. ನಂತರ ಟುಡೇಸ್ ಮಾಫಿಯಾ ಅನ್ನೋ ಹೆಸರಲ್ಲಿ ಅಪ್ಡೇಟ್ ಮಾಡ್ತೀನಿ. ನಂತರ ಮಾಫಿಯಾ ಮ್ಯಾಥಮೆಟಿಕ್ಸ್ ಅನ್ನೋ ಹೆಸರಲ್ಲಿ ಅಪ್ಡೇಟ್ ಮಾಡ್ತೀನಿ. ಈ ಮಾಫಿಯಾ ಮ್ಯಾಥಮೆಟಿಕ್ಸ್ ಮಾಡೋದಕ್ಕೆ ನಾನು 2017ರಿಂದ 2021ರವರೆಗೆ ಸತತವಾಗಿ 5 ವರ್ಷ ಟೇಬಲ್ ವರ್ಕ್ ಮಾಡಿದ್ದೇನೆ. ಈ ಎಲ್ಲ ವಿಷಯಗಳನ್ನು ಕಾನೂನಾತ್ಮಕವಾಗಿ ಸಾಬೀತು ಮಾಡೋದಕ್ಕೋಸ್ಕರ ನಾನು ಸಾಕಷ್ಟು ಸಾಕ್ಷಿ ಆಧಾರಗಳನ್ನು ಕಲೆ ಹಾಕಿದ್ದೆ. ಇತ್ತೀಚಿನ ದಿನಗಳಲ್ಲಿ ಕಳ್ಳರು ಮತ್ತು ಪೊಲೀಸ್ಗಳೆಲ್ಲ ಕೆಲಸ ಮಾಡಿ ಆಲ್ಮೋಸ್ಟ್ ಎಲ್ಲ ಸಾಕ್ಷಿ ಆಧಾರಗಳನ್ನು ಡಿಲೀಟ್ ಮಾಡಿದ್ದಾರೆ, ಅಂದರೆ ಹಾಳು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನನ್ನನ್ನು ಕಾನೂನಾತ್ಮಕವಾಗಿ ಕಟ್ಟಾಕೋ ಕೆಲಸ ಮಾಡ್ತಾಯಿದ್ದಾರೆ, ಕಾನೂನಾತ್ಮಕವಾಗಿ ಸೋಲಿಸುವ ಕೆಲಸ ಮಾಡ್ತಾಯಿದ್ದಾರೆ, ನನ್ನನ್ನೇ ಕಳ್ಳ ಅಂತ ದೂಷಿಸೋ ಮಟ್ಟಿಗೆ ಕೆಲಸ ಮಾಡ್ತಾಯಿದ್ದಾರೆ. ಹೀಗಾಗಿ ನಾನು ಎಲ್ಲ ಕೆಲಸ ಕಾರ್ಯಗಳನ್ನು ಕಾನೂನಾತ್ಮಕವಾಗಿ ಕಾನೂನಿನ ಚೌಕಟ್ಟಿನೊಳಗೆ ಮಾಡಬೇಕಾಗಿ ಬಂದಿದೆ. ಸೊ ಇನ್ನು ಮುಂದಕ್ಕೆ ನಾನು ಎಲ್ಲ ಕೆಲಸಗಳನ್ನು ಕಾನೂನಾತ್ಮಕವಾಗಿ ಕಾನೂನಿನ ಚೌಕಟ್ಟಿನೊಳಗೆ ಲೀಗಲಿ ಮಾಡ್ತಾ ಹೋಗ್ತೀನಿ. ನಾನು ಈವರೆಗೆ ಮೀಡಿಯಾದಲ್ಲೇ ಕೆಲಸ ಮಾಡ್ತಾ ಇದ್ದೆ, ಸೊ ಮಾಧ್ಯಮದಲ್ಲಿ. ಹೀಗಾಗಿ ಮೊದಲು ಮಾಧ್ಯಮವನ್ನೇ ಕೈಗೆತ್ಕೊಳ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಅದೇ ಟೆಲಿವಿಷನ್ ಪ್ರಾಜೆಕ್ಟನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಹಿಂದೆ ನ್ಯೂಸ್ ರಾ ಹೆಸರಿನಲ್ಲಿ ಒಂದು ಚಾನಲ್ ಓಪನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೆ. ಆ ಸಮಯದಲ್ಲಿ ಲಿಟಿಗೇಷನ್ಸ್ ಮತ್ತು ಬೇರೆ ಬೇರೆ ಸಮಸ್ಯೆಗಳೆಲ್ಲ ಹುಟ್ಟಾಕಿದ್ರಿಂದ ಆ ಕೆಲಸ ಅಷ್ಟಕ್ಕೆ ನಿಂತೋಯ್ತು. ನ್ಯೂಸ್ ರಾದಲ್ಲಿ ನ್ಯೂಸನ್ನು ಹೇಗೆ ಮಾಡ್ತಾರೆ, ಯಾರು ಮಾಡ್ತಾರೆ, ಅದರಿಂದ ಯಾರೆಲ್ಲ ಕೆಲಸ ಮಾಡ್ತಾರೆ, ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನೋದನ್ನು ಇನ್ ಡೀಟೇಲ್ ಆ್ಯಂಡ್ ಡೆಪ್ತಾಗಿ ವಿವರಿಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆಗಲಿಲ್ಲ. ಅದೇ ಕೆಲಸವನ್ನು ಈಗ TV55 ಹೆಸರಿನಲ್ಲಿ ಮಾಡ್ತಾ ಇದ್ದೀನಿ. ಈ TV55 AI TV ಆಗಿರುತ್ತೆ. AI TV ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ TV ಅಲ್ಲ, ಬದಲಿಗೆ ಏಲಿಯನ್ ಇಂಜಿನಿಯರ್ಸ್ TV. ಈ ಏಲಿಯನ್ ಇಂಜಿನಿಯರ್ಸ್ ಅಂದರೆ ಪುಸ್ತಕ, ಈಗ ನಾನೇ ಪಬ್ಲಿಷ್ ಮಾಡೋಕ್ಕೆ ಹೊರಟಿರೋಂಥ ಪುಸ್ತಕ. ನನಗೆ ಆಲ್ರೆಡಿ ಹೇಳಿರುವ ಹಾಗೆ ಮಾಫಿಯಾ ಮ್ಯಾಥಮೆಟಿಕ್ಸ್ ಅಂತ ಒಂದು ಸ್ಕ್ರಿಪ್ಟ್ ಮಾಡಿದ್ನಲ್ಲ, ಆ ಸ್ಕ್ರಿಪ್ಟ್ ಹಿಂದೂ ಸನಾತನ ಧರ್ಮದ ಪಂಚಾಂಗ, ಈ ಜ್ಯೋತಿಷ್ಯ ಶಾಸ್ತ್ರದ ಪುಸ್ತಕಗಳು ಬರ್ತಾವಲ್ಲ, ಆ ರೀತಿ ಕೆಲಸ ಮಾಡುತ್ತೆ. ಅದೇ ರೀತಿ ಬಳಸ್ಬೋದು. ಹೀಗಾಗಿ ಅದು ಮಾಫಿಯಾ ಮ್ಯಾಥಮೆಟಿಕ್ಸ್ ಅನ್ನೋ ಹೆಸರನ್ನ ಕಿತ್ತಾಕಿ ಅದಕ್ಕೆ ಸೋಲಾರ್ ಸಿಸ್ಟಮ್ ಮತ್ತು ಇನ್ನೂ ಒಂದಷ್ಟು ವಿಷಯಗಳನ್ನು ಅಪ್ಡೇಟ್ ಮಾಡಿ ಅದನ್ನು ಏಲಿಯನ್ ಇಂಜಿನಿಯರ್ಸ್ ಅನ್ನೋ ಹೆಸರಲ್ಲಿ ಪುಸ್ತಕದ ರೂಪದಲ್ಲಿ ಪಬ್ಲಿಷ್ ಮಾಡೋದಕ್ಕೆ ಕೆಲಸ ಮಾಡ್ತಾಯಿದ್ದೀನಿ. ಸೊ ಅದನ್ನೇ ಬೇಸ್ಮೆಂಟಾಗಿ ಇಟ್ಕೊಂಡು TV55 ರನ್ ಮಾಡ್ತೀನಿ. ಉದಾಹರಣೆಗೆ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ತೊಗೊಳ್ಳಿ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇರುವಂಥ ಕ್ಯಾಮ್ರಾ ಮೊಬೈಲ್ಗಳು ಆಟೋ ವೈಟ್ ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ, ಆಟೋ ಕಲರ್ ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ. ಪ್ರತಿಯೊಂದೂ ತಾನೇ ಆಟೋಮೆಟಿಕ್ಕಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಒಳ್ಳೆ ಅದ್ಭುತವಾದ ಫೋಟೋಗಳನ್ನು ತೆಗೆದುಕೊಡುತ್ತೆ. ಜೊತೆಗೆ ಎಡಿಟಿಂಗ್ ಕೂಡ ಮಾಡಿಕೊಡುತ್ತೆ. ಸೊ AI ಫೀಚರ್ಸ್ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಡ್ಯಾನ್ಸ್ ಮಾಡ್ತಿರೋ ಥರ ಎಲ್ಲ ಮಾಡಿಟ್ಬಿಟ್ಟಿದ್ದಾರೆ. ಸೊ AI ಆ ಮಟ್ಟ ಕೊಟ್ಟೋಗಿದೆ. ಸೊ ಅಂದರೆ AI ಅಂದರೆ ಆಟೋಮೆಟಿಕ್ಕಾಗಿ ಆಟೋ ಜನ್ರೇಟೆಡ್, ಅಂದರೆ ಅದು ತನ್ನಷ್ಟಕ್ಕೆ ತಾನೇ ಕೆಲಸ ಮಾಡಿಕೊಡುತ್ತೆ. ಸೊ ಅದೇ ರೀತಿ ಈಗ ಪಂಚಾಂಗ ಮತ್ತು ಜ್ಯೋತಿಷ್ಯ ಶಾಸ್ತ್ರಗಳೆಲ್ಲ ಇದೆಯಲ್ಲ, ಸೊ ಅದನ್ನೆಲ್ಲ ತಿಳ್ಕೊಂಡಿರುವಂಥ ವ್ಯಕ್ತಿಗಳು ಅಂದರೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲಗಳನ್ನೆಲ್ಲ ತಿಳ್ಕೊಂಡು, ಕಾಲದ ಬಗ್ಗೆ ತಿಳ್ಕೊಂಡು, ನಡೆಯಬಹುದಾದ ಘಟನೆಗಳ ಬಗ್ಗೆ ತಿಳ್ಕೊಂಡು, ಸೊ ಅದನ್ನು ಹೇಗೆ ಓವರ್ಕಮ್ ಮಾಡ್ಬೋದು, ಅಂದರೆ ಅದರಿಂದ ಹೇಗೆ ಸಮಸ್ಯೆಗಳಿದ್ದರೆ ಅದನ್ನು ಹೇಗೆ ಬಗೆಹರಿಸ್ಕೊಳ್ಬೋದು, ಸೊ ಅದನ್ನು ತಿಳ್ಕೊಂಡು ಜೀವನ ಮಾಡ್ಬೋದು, ಸುಲಭವಾದ ಜೀವನ ಸಾಧಿಸ್ಬೋದು. ಅದೇ ರೀತಿ ಈ AI ಕೂಡ ಬಳಸ್ಕೊಂಡು ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಏನೆಲ್ಲ ಆಗುತ್ತೆ ಅದನ್ನು ತಿಳ್ಕೊಂಡು, ಸೊ ಅದರಿಂದ ಹೇಗೆ ಸಮಸ್ಯೆಗಳಿಗೆ ಪರಿಹಾರ ಕಂಡ್ಕೋಬೋದು, ಅದೆಲ್ಲ ತನ್ನಷ್ಟಕ್ಕೆ ತಾನೇ ಇಂಡಿಪೆಂಡೆಂಟಾಗಿ ಸುಲಭವಾಗಿ ಬದುಕನ್ನು ಕಟ್ಕೊಳ್ಬೋದಾದಂಥ ಒಂದು ಪುಸ್ತಕ ಅದು. ಸೊ ಅದನ್ನೇ ಬೇಸ್ಮೆಂಟಾಗಿ ಇಟ್ಕೊಂಡು ನಾನು TV55 ರನ್ ಮಾಡೋದಕ್ಕೆ ಹೊರಟಿರೋದು. ನಾನು ಬನ್ನೂರಿನವರೆಗೆ ಹೀಗಾಗಿ ಒಂದಷ್ಟು ಪ್ರಾಜೆಕ್ಟ್ಗಳನ್ನು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಮೊದಲಿಗೆ ಬನ್ನೂರನ್ನ ಸಿಟಿ ಲಿಮಿಟ್ಗೆ ತೊಗೊಂಡೋಗಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಹೇಗಿರಬೇಕು ಅದನ್ನು ಇನ್ ಡೀಟೇಲಾಗಿ ಪ್ಲ್ಯಾನ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಬನ್ನೂರು ಗ್ರಾಮ ದೇವತೆ ಹೇಮಾದ್ರಿ, ಸೊ
ಇದಕ್ಕೋಸ್ಕರ ಒಂದು ದೇವಸ್ಥಾನ ಕಟ್ಟಬೇಕು ಅಂದ್ಕೊಂಡಿದ್ದೀನಿ. ಸೊ ದೇವಸ್ಥಾನ ಅಂದರೆ ಸಣ್ಣ ಪುಟ್ಟ ದೇವಸ್ಥಾನ ಕೊಡಲ್ಲ, ಅದು ತುಂಬ ದೊಡ್ಡದಾಗಿರುತ್ತೆ. ಅಂದರೆ ಹೇಮಾದ್ರಿ ಅಂದರೆ ಯಾರು, ಹಿಂದೂ ಸನಾತನ ಧರ್ಮದಲ್ಲಿ ಹೇಮಾದ್ರಿಗೆ ಏನು ಸ್ಥಾನಮಾನ, ಈ ಹಿಂದೂ ಸನಾತನ ಧರ್ಮದ ದೇವರುಗಳೆಲ್ಲ ಎಷ್ಟು ದೇವರುಗಳಿದ್ದಾರೆ, ಆ ದೇವರುಗಳ ಉಗಮ ಹೇಗಾಯಿತು, ಅದರ ಕಥೆಗಳೇನು, ಆ ಪ್ರತಿಯೊಂದನ್ನು ಸಾರುವಂಥ ಒಂದು ದೇವಸ್ಥಾನ ಆಗಿರುತ್ತೆ ಅದು. ಸೊ ಅದು ಅಷ್ಟೇ ಅಲ್ಲ, ಆ ದೇವರು ಮತ್ತು ದೇವರ ಕಥೆಯಿಂದ ಇರುವಂಥ ಸೈಂಟಿಫಿಕ್ ರೀಸನ್ಗಳನ್ನು ಜನಗಳಿಗೆ ಸಾರುವಂಥ ಒಂದು ದೇವಸ್ಥಾನ ಆಗಿರುತ್ತೆ. ಸೊ ಹೀಗಾಗಿ ಅದು ವಿಶೇಷವಾದ ದೇವಸ್ಥಾನ ಆಗಿರುತ್ತೆ. ಅದು ತುಂಬ ದೊಡ್ಡ ದೇವಸ್ಥಾನ ಕೂಡ ಆಗಿರುತ್ತೆ. ಸೊ ಜೊತೆಗೆ ಬನ್ನೂರಲ್ಲಿ ಹೇಮಾದ್ರಿ ಬಂಡಿ ಹಬ್ಬ ಕೂಡ ಮಾಡ್ತೀವಿ. ಸೊ ಇದನ್ನು ಇನ್ನೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೊಗೊಂಡೋಗಿ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಈಗ ಹೇಗಿದ್ರು ಬಂಡಿ ಹಬ್ಬದಲ್ಲಿ ಬಂಡಿ ಓಡಿಸ್ತೀವಿ, ಅದೇ ರೀತಿ ಬನ್ನೂರಲ್ಲಿ ಒಂದು ಫಾರ್ಮುಲಾ 1 ಟ್ರ್ಯಾಕ್ ಮಾಡಿ, ಸೊ ಇಂಟರ್ನ್ಯಾಷನಲ್ ಲೆವೆಲ್ ಫಾರ್ಮುಲಾ 1 ಮತ್ತು ಮೋಟೋ GP ಈ ಥರ ಮೋಟೋಕ್ರಾಸ್ ಅಂದರೆ ಆಟೋಮೊಬೈಲ್ ರೇಸಿಂಗ್ ಕಾಂಪಿಟೇಷನ್ಗಳನ್ನು ಆರ್ಗನೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಬೇರೆ ಅಥ್ಲೆಟಿಕ್ ಗೇಮ್ಗಳನ್ನೆಲ್ಲ ಆರ್ಗನೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಈ ತೇರೆಲ್ಲ ಇದೆ. ಸೊ ಅದನ್ನು ಈಗ ಆಲ್ರೆಡಿ ಮರದ ತೇರಿದೆ. ಸೊ ಅದನ್ನೆಲ್ಲ ಚಿನ್ನ ಮತ್ತು ಬೆಳ್ಳಿ ಮತ್ತು ಬೇರೆ ಮತ್ತಿತರ ಮೆಟಲ್ಗಳನ್ನು ಅಥವಾ ಮೆಟೀರಿಯಲ್ಗಳನ್ನು ಯೂಸ್ ಮಾಡಿ ಒಂದು ವಿಭಿನ್ನವಾದ ಮಾಡ್ರನ್ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿ ಒಂದು ತೇರನ್ನು ಮಾಡಿ ಅದನ್ನು ವಿಶೇಷವಾಗಿ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನೆಲ್ಲ ಮಾಡಿಟ್ಟಿದ್ದೀನಿ. ಇದೆ ಆ್ಯಕ್ಚುಲಿ ಇದನ್ನೆಲ್ಲ ಮಾಡೋದಕ್ಕೆ ಸಾವಿರಾರು ಕೋಟಿ ದುಡ್ಡು ಖರ್ಚಾಗುತ್ತೆ. ಸೊ ನವೀನ್ ತಲೆ ಸರಿ ಇಲ್ಲ ಅಂತ ಅಂದ್ಕೊಬಿಡಿ, ನಾನೊಬ್ಬ ಪೊಸಿಷನ್ ಹೋಲ್ಡರು, ಅಂದರೆ ಐಲಿಯನ್ ಪೊಸಿಷನ್ ಹೋಲ್ಡರು, ಫ್ಯೂಚರ್ ಡೇಸಲ್ಲಿ ಸಿಗುತ್ತೆ. ಹೀಗಾಗಿ ಇದೆಲ್ಲ ಈಸಿಯಾಗಿ ಮಾಡಬಲ್ಲೆ. ಸೊ ಮಾಡ್ತೀನಿ. ಈ ವಿಷಯ ಪಕ್ಕಕ್ಕಿರಲಿ. ಸದ್ಯಕ್ಕೆ ಈ ಹೇಮಾದ್ರಿ ಗ್ರಾಮ ದೇವತೆ ಆಗಿರೋದ್ರಿಂದ ಈ ಹೆಸರಲ್ಲಿ ಸುಮಾರು ಬಿಸ್ನೆಸ್ಗಳು ಪ್ಲ್ಯಾನ್ ಮಾಡಿಟ್ಟಿದ್ದೀನಿ ನಾನು. ಸೊ ಅದರಲ್ಲಿ ಹಿಂದೂಸ್ತಾನ್ TV ಕೂಡ ಒಂದು. ಅಂದರೆ ಹಿಂದೂಸ್ತಾನ್ TV ಏನಂದರೆ ಪೇಟ್ರಿಯಾಟಿಕ್ TV ಅದು. ಅಂದರೆ ದೇಶ ಪ್ರೇಮಿಗಳಿಗೋಸ್ಕರ, ದೇಶಭಕ್ತರಿಗೋಸ್ಕರ ಮಾಡುವಂಥ TV. ಅಂದರೆ ನಾಡು, ನುಡಿ, ಜಲ, ತಮ್ಮ ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳ ಉಳಿವಿಗೋಸ್ಕರ ಮತ್ತು ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಿರುವಂಥ ಜನಗಳಿಗೂ ಅಂಥವ್ರಿಗೋಸ್ಕರನೇ ರನ್ ಆಗುವಂಥ ಒಂದು TV ಚಾನಲ್ ಆಗಿರುತ್ತೆ. ಅಂದರೆ ಯಾರು ಫಾರ್ ಎಕ್ಸಾಂಪಲ್ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಇಟ್ಕೊಳ್ಳಿ. ಸೊ ಕರ್ನಾಟಕಕ್ಕೋಸ್ಕರನೇ ಕೆಲಸ ಮಾಡ್ತಿರುವಂಥ ಒಂದು ತಂಡ ಇರುತ್ತೆ, ರಕ್ಷಣಾ ವೇದಿಕೆಗಳಾಗಲಿ. ಸೊ ಕನ್ನಡವನ್ನು ಬೇರೆಯವ್ರಿಗೆ ಹೇಳಿಕೊಡುವಂಥ ಅಥವಾ ಉಳಿವಿಕೆಗೋಸ್ಕರ ಕೆಲಸ ಮಾಡ್ತಿರುವಂಥ ಜನಗಳಿದಾರಲ್ಲ. ಸೊ ಅಂಥವ್ರನ್ನ ಪರ್ಟಿಕ್ಯುಲರಾಗಿ ಫೋಕಸ್ ಮಾಡಿ ತೋರಿಸುವಂಥ TV ಒಂದಾಗಿರುತ್ತೆ ಇದು. ಸರಿ, ಬರೀ ಲ್ಯಾಂಗ್ವೇಜಸ್ ಅಂತಲ್ಲ, ಈ ಎಲ್ಲ ಸಂಸ್ಕೃತಿ ಎಲ್ಲ ಥರದ್ದು. ಅಂದರೆ ಆ ಪ್ರದೇಶದ ಹಿರಿಮೆಯನ್ನು ಎತ್ತಿ ಹಿಡಿಯುವಂಥ ಕೆಲಸ ಯಾವ ವ್ಯಕ್ತಿ ಮಾಡ್ತಾ ಇರ್ತಾನೆ ಅವ್ರನ್ನ ಮೇನ್ ಫೋಕಸ್ ಮಾಡುವಂಥ TV ಇದಾಗಿರುತ್ತೆ. ಸೊ ಇದು ನಾನು ಕೂಡ ಬನ್ನೂರಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಹೀಗಾಗಿ ನನ್ನಂತಲೇ ಬೇರೆಯವರು ಕೆಲಸ ಮಾಡ್ತಾ ಇರ್ತಾರೆ. ಈಗ ಆಲ್ರೆಡಿ ಮಾಡಿರೋ ತುಂಬ ಜನ, ಕೋಟಿಗಟ್ಟಲೆ ಜನ ಸಿಗ್ತಾರೆ. ಸೊ ಅವ್ರನ್ನ ಆನ್ ಸ್ಕ್ರೀನ್ ತರುವಂಥ ಕೆಲಸ ಈ ಹಿಂದೂಸ್ತಾನ್ TV ಮಾಡುತ್ತೆ. ಹೇಮಾದ್ರಿ ಅನ್ನೋ ಹೆಸರು ಮ್ಯಾಚ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಹಿಂದೂಸ್ತಾನ್ TV ಅಂತ ತೊಗೊಂಡಿದ್ದೀನಿ ಅಷ್ಟೇ. ಇದು ಬೇರೆ ಏನೋ ಅರ್ಥ ಇಲ್ಲ. ಆ್ಯಕ್ಚುಲಿ ಇದು ಸ್ವಲ್ಪ ಲೇಟ್ ಆಗುತ್ತೆ. ಇದು ಬನ್ನೂರಲ್ಲಿ ಬಡ್ಡಿ ಹಬ್ಬ ಪ್ರಾಜೆಕ್ಟ್ಗಳು ಮಾಡಿದ್ದಿಲ್ಲ, ಆ ಟೈಮ್ಗೆ ಇದನ್ನು ಆನ್ ಏರ್ ಮಾಡೋ ಪ್ಲ್ಯಾನ್ ಇದೆ. ಸೊ ಹೀಗಾಗಿ ಇದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಒಟ್ಟಲ್ಲಿ ಹಿಂದೂಸ್ತಾನ್ TV ಅಂತ ಒಂದು ಚಾನಲ್ ಪೇಟ್ರಿಯಾಟಿಕ್ TV ಓಪನ್ ಮಾಡೋ ಪ್ಲ್ಯಾನ್ ಕೂಡ ಇದೆ. ಇನ್ನೊಂದು TEEN 10, ಆ್ಯಕ್ಚುಲಿ TEN ಅಂತ ಬರುತ್ತೆ. TEN ಅಂತ ಟೀಯಿಂಗ್ ಗ್ರೌಂಡ್ ಅಂತ ಬರುತ್ತೆ. ಟೀಯಿಂಗ್ ಅಂದರೆ ಸ್ಪೋರ್ಟ್ಸಲ್ಲಿ ಸ್ಟಾರ್ಟ್ ಮಾಡುವಾಗ ಒಂದು ಫಾರ್ ಎಕ್ಸಾಂಪಲ್ ಗಲ್ಫಲ್ಲಿ ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡ್ತಾರಲ್ಲ, ಅದಕ್ಕೆ ಒಂದು ಗ್ರೌಂಡ್ಗೆ ಟೀಯಿಂಗ್ ಗ್ರೌಂಡ್ ಅಂತ ಕರೀತಾರೆ. ಜೊತೆಗೆ ಅದು ಆ ಬಾಲ್ನ ಪ್ಲೇಸ್ ಮಾಡ್ತಾರಲ್ಲ, ಅದಕ್ಕೆ TEE ಅಂತ ಕರೀತಾರೆ, ಅಂತ ಕರೀತಾರೆ. ಸೊ ಅದಂತೆ ಅಂತೆಲ್ಲ ಬೇರೆ ಬೇರೆ ಸ್ಪೋರ್ಟ್ಸ್, ಇನ್ನು ಬೇಸ್ಬಾಲ್, ಇನ್ನು ಸುಮಾರು ಕಡೆ ಇದನ್ನು ಯೂಸ್ ಮಾಡ್ತಾರೆ. ಅಂದರೆ ಸ್ಟಾರ್ಟಿಂಗ್ ಮಾಡುವಂಥ ಗ್ರೌಂಡು ಅದು ಅಂತ ಆ್ಯಕ್ಚುಲಿ. ಸೊ ಅಂದರೆ ಸ್ಟಾರ್ಟ್ ಫಾರ್ ನವೀನ್, ನನ್ನ ಸ್ಟಾರ್ಟಿಂಗ್ ಹೇಗಿತ್ತು ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಆ್ಯಕ್ಚುಲಿ ನಾನು ಒಂದು TEEN ಅಂತ ಒಂದು ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡಿದ್ದೀನಿ. ಅದು ಆ್ಯಕ್ಚುಲಿ ಲೈವ್ ಮೂವೀಸ್ ಬರುತ್ತೆ ಮತ್ತು ಒಂದು TV ಚಾನಲ್ ಕೂಡ ಓಪನ್ ಮಾಡ್ತಾಯಿದ್ದೀನಿ ಆ ಹೆಸರಲ್ಲಿ. ಇದು 10 ಕೂಡ ಆಗುತ್ತೆ, TEN 10 ಕೂಡ ಆಗುತ್ತೆ. ಸೊ ನಿಮಗೆ ಏಲಿಯನ್ ಇಂಜಿನಿಯರ್ಸ್ ಪುಸ್ತಕ ರಿಲೀಸ್ ಮಾಡಿದಾಗ ನಿಮಗೆ TEEN ಅಂದರೆ ಏನು ಅಂತ ಕ್ಲೀನಾಗಿ ಈಸಿಯಾಗಿ ಅರ್ಥ ಆಗೋಗುತ್ತೆ. ಸೊ ಯಾಕೆಂದರೆ ಅಲ್ಲಿ ಕ್ಯಾಲೆಂಡರ್ ಎಲ್ಲ ಇದೆ, ಅದು ಪ್ರತಿಯೊಂದು ಆಲ್ಫಾಬೆಟ್ಗೂ ಅದರದ್ದೇ ಆದ ಅರ್ಥ ಇರುತ್ತೆ, ಅದರದ್ದೇ ಆದ ಏನೋ ಕೆಲಸ ಕಾರ್ಯಗಳಿರುತ್ತೆ. ಸೊ ಹೀಗಾಗಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸದ್ಯಕ್ಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ. TEEN ಈ ಹೆಸರಲ್ಲಿ ಒಂದು TV ಚಾನಲ್ ಓಪನ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಈ TV ಚಾನಲ್ ಆರ್ಡಿನರಿ TV ಚಾನಲ್ ಆಗಿರೋಲ್ಲ, ಇದು ಸಿಟಿ TV ಆಗಿರುತ್ತೆ. ಸಿಟಿ TV ಅಂದರೆ ಇದು ಯಾಕೆ ಈಗ ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ನಾನು ಆ್ಯಕ್ಚುಲಿ ಅಮಂಗ್ ಮೈಸೂರು ನ್ಯೂಸ್ ಚಾನಲ್ ಕೆಲಸ ಬಿಟ್ಟಾಗ ನನಗೆ ಯಾರೂ ಕೆಲಸ ಕೊಡಲಿಲ್ಲ, ಎಲ್ಲ ಕೆಲಸ ಬ್ಲಾಕ್ ಮಾಡ್ಕೊಂಡಿದ್ರು. ಸೊ 2014 ಅಕ್ಕನ ಮದುವೆ ನಡೀತು. ಆ ಟೈಮಲ್ಲಿ ಪ್ರಾಪರ್ಟಿ ಮಾರಿ ದುಡ್ಡಿತ್ತು. ಸೊ ಆ ದುಡ್ಡಲ್ಲಿ ಒಂದು ಸ್ವಲ್ಪ ದುಡ್ಡು ಇಸ್ಕೊಂಡು ನಾನು ಒಂದು ಲೋಕಲ್ TV ಓಪನ್ ಮಾಡೋದ ಅಂತ ಅಂದ್ಕೊಂಡಿದ್ದೆ. ಅದು ಬೆಂಗಳೂರಲ್ಲಿ ಮಾಡೋಣ ಅಂತ, ಯಾಕಂದರೆ ಮೈಸೂರಲ್ಲಿ ಬಿಸ್ನೆಸ್ ಸಿಗೋದಿಲ್ಲ ಅಂದ್ಕೊಂಡು ಬೆಂಗಳೂರು ಓಪನ್ ಮಾಡೋಣ ಅಂದ್ಕೊಂಡಿದ್ದೆ. ಪ್ಲ್ಯಾನ್ ಏನು ಅಂದರೆ RJ ಮತ್ತು VJ, ರೇಡಿಯೋ ಜಾಕಿ ಮತ್ತು ವೀಡಿಯೋ ಜಾಕಿ ಎರಡನ್ನೂ ಸೇರಿಸಿ ಒಂದು TV ಓಪನ್ ಮಾಡೋಣ, ಎರಡನ್ನೂ ಕ್ಲಬ್ ಮಾಡಿ ಒಂದು ಮಾಡೋಣ. ಸೊ ಒಂಥರ ಸಿಟಿ TVನ ಒಂದು
ಲೆವೆಲ್ ಮೇಲೆ ತೊಗೊಂಡೋಗೋಣ ಅಂತ ಅಂದ್ಕೊಂಡು 2014 ಪ್ಲ್ಯಾನ್ ಮಾಡಿದ್ದೆ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಅಷ್ಟೊಂದು ಸೋಷಿಯಲ್ ಮೀಡಿಯಾ ಲೈವ್ ಈಗ ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಲೈವ್ ಎಲ್ಲ ಬಂದಿದ್ದಲ್ಲ, ಆ ಟೈಮಲ್ಲಿ ಅದು ಯಾವುದೋ ಲೈವ್ ಯಾವುದೂ ಇರಲಿಲ್ಲ. ಆವಾಗ ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಇತ್ತು, ಯೂಟ್ಯೂಬ್ ಸ್ವಲ್ಪ ಲೈವ್ಗಳು ಅದು ಇದೆಲ್ಲ ಮಾಡೋದು ಆಪ್ಷನ್ಸ್ ಇತ್ತು. ಆದರೆ ಈಗಿರೋಷ್ಟು ಫ್ಲೆಕ್ಸಿಬಲ್ ಆಗಿ ಅಥವಾ ಈಗಿರೋಷ್ಟು ಅಡ್ವಾನ್ಸ್ ಆಗಿರಲಿಲ್ಲ, ಈಸಿಯಾಗಿರಲಿಲ್ಲ. ಸೊ ಆ ಟೈಮಲ್ಲೇ ಮಾಡಬೇಕು ಅಂದ್ಕೊಂಡಿದ್ದೆ. ಯಾವುದು ರೇಡಿಯೋ ಜಾಕಿಗಳು ವೀಡಿಯೋ ಫುಟೇಜನ್ನು ಅಪ್ಲೋಡ್ ಮಾಡೋ ಮಟ್ಟಕ್ಕೆ ಇರಲಿಲ್ಲ ಆವಾಗ ಅಂದ್ಕೊಳ್ತೀನಿ. ಸೊ ಅವಾಗಲೇ ಪ್ಲ್ಯಾನ್ ಮಾಡಿದ್ದೆ, ಫ್ಲಾಪ್ ಆಗೋದೆ. ದುಡ್ಡು ಆ್ಯಕ್ಚುಲಿ ಲಿಟಿಗೇಷನ್ ಎಲ್ಲ ಸಿಗಾಕ್ಸ್ಬಿಟ್ರು, ಬೇರೆ ಬೇರೆ ಪ್ರಾಬ್ಲಮ್ ಸಿಗಾಕ್ಸ್ರು, ಈಗ ಫ್ಲಾಪ್ ಆಗೋಗಿದೆ. ಸೊ ಅದೇ ಪ್ರಾಜೆಕ್ಟ್ನ ಈಗ ನಾನು TEEN ಅನ್ನೋ ಹೆಸರು ಮಾಡ್ತಾಯಿದ್ದೀನಿ. ಇದು ಸಿಟಿ ಟಿ ವಿ ಆಗಿರುತ್ತೆ. ಇದ್ರ ಉದ್ದೇಶ ಏನು ಅಂದರೆ ಸಿಟಿಯನ್ನು ಹೈಲೈಟ್ ಮಾಡೋದು, ಅಂದರೆ ಸಿಟಿ ಎಕ್ಸ್ಪ್ಲೋರ್ ಮಾಡೋದು. ಅಂದರೆ ಮೈಸೂರು, ಫಾರ್ ಎಕ್ಸಾಂಪಲ್ ಮೈಸೂರು ತೊಗೊಂಡ್ರೆ TEEN ಮೈಸೂರು ಟಿ ವಿಯಲ್ಲಿ ಮೈಸೂರು ಒಳಗಡೆ ಏನೇನೆಲ್ಲ ಇದೆ ಅದನ್ನು ಕ್ಲೀನಾಗಿ ಎಕ್ಸ್ಪ್ಲೋರ್ ಮಾಡೋವಂಥದ್ದು. ಸೊ ಪ್ರತಿದಿನ ಏನೆಲ್ಲ ನಡೆಯುತ್ತೆ ಮೈಸೂರು ಸಿಟಿ ಒಳಗಡೆ, ಯಾರೆಲ್ಲ ಬರ್ತಾರೆ, ಯಾರೆಲ್ಲ ಹೋಗ್ತಾರೆ, ಏನೆಲ್ಲ ಇದೆ, ಸೊ ಯಾರು ಏನೇನೇ ಮಾಡ್ತಿದೆ ಪ್ರತಿಯೊಂದನ್ನು ಹೇಳುವಂಥ ಟಿ ವಿ ಆಗಿರುತ್ತೆ. ಇದು ಬರೀ ನ್ಯೂಸ್ ಚಾನಲ್ ಅಂತೂ ಖಂಡಿತ ಅಲ್ಲ, ಇದರಲ್ಲಿ ನ್ಯೂಸ್ ಕೂಡ ಬರುತ್ತೆ, ಆದರೆ ಬರೀ ನ್ಯೂಸ್ ಚಾನಲ್ ಆಗಲ್ಲ, ಆಲ್ಮೋಸ್ಟ್ ರೇಡಿಯೋ ಥರ ಇರುತ್ತೆ. ಇದು ನೀವು ರೇಡಿಯೋ ಕೇಳಿರುತ್ತೆ, FM ರೇಡಿಯೋ ಕೇಳಿರ್ತಾರಲ್ಲ, ಆಲ್ಮೋಸ್ಟ್ ಹಿಂಗೆ ಇರುತ್ತೆ, ಅದೇ ವೀಡಿಯೋ ಆಗಿರುತ್ತೆ ಇದು. ಸೊ ಇದು TEEN ಟಿ ವಿ, ಇದು ರೇಡಿಯೋ ಥರ ಕೆಲಸ ಮಾಡುವಂಥ ಒಂದು ಟಿ ವಿ ಆಗಿರುತ್ತೆ. ಇದು ಮೇಜರ್ ಸಿಟೀಸ್ಗಳಲ್ಲೆಲ್ಲ ಬರುತ್ತೆ. ಇದು ಜೊತೆಗೆ ಮೇಜರ್ ಸಿಟಿ ಅಂದರೆ ಬರೀ ಸಿಟಿ ಲಿಮಿಟಲ್ಲೇ ಉಳ್ಕೊಳ್ಳೋದಿಲ್ಲ, ವರ್ಕಿಂಗ್ ಲಿಮಿಟು ಚೇಂಜ್ ಆಗುತ್ತೆ. ಅಂದರೆ ಸಿಟಿಯಲ್ಲೂ ಇರುತ್ತೆ, ಸ್ಟೇಟ್ ಲೆವೆಲ್ ವರ್ಕಿಂಗ್ ಲಿಮಿಟಲ್ಲೂ ಇರುತ್ತೆ, ಕಂಟ್ರಿ ಲೆವೆಲ್ ನೇಷನ್ ಲೆವೆಲ್ ವರ್ಕಿಂಗ್ ಲಿಮಿಟಲ್ಲಿ ಇರುತ್ತೆ, ಕಾಂಟಿನೆಂಟಲ್ ವರ್ಕಿಂಗ್ ಲಿಮಿಟಲ್ಲೂ ಒಂದು ಇರುತ್ತೆ, ಮತ್ತು ಗ್ಲೋಬಲ್ ವರ್ಕಿಂಗ್ ಲಿಮಿಟಲ್ಲೂ ಇರುತ್ತೆ. ಅಂದರೆ ಸ್ಟೇಟಲ್ಲೆಲ್ಲ ಏನೇನು ನಡೆಯುತ್ತೆ ಅದನ್ನು ಕ್ರೋಢೀಕರಿಸಿ ಕನ್ಸಾಲಿಡೇಟ್ ಮಾಡಿ ಸ್ಟೇಟ್ ಚಾನಲ್ ಎಕ್ಸ್ಪ್ಲೋರ್ ಮಾಡುತ್ತೆ, ಅಂದರೆ ಟೆಲಿಕಾಸ್ಟ್ ಮಾಡುತ್ತೆ. ಸೊ ಸ್ಟೇಟ್ಗಳಲ್ಲೆಲ್ಲ ಏನು ನಡೆಯುತ್ತೆ ಅದನ್ನು ಕನ್ಸಾಲಿಡೇಟ್ ಮಾಡಿ ಅದನ್ನು ನೆಕ್ಸ್ಟ್ ಲೆವೆಲ್ ಇರುವಂಥ ನ್ಯಾಷನಲ್ ಲೆವೆಲ್ಲು ಟೆಲಿಕಾಸ್ಟ್ ಮಾಡುತ್ತೆ. ಸೊ ಅದೇ ಥರ ಬೇರೆ ಬೇರೆ ಲೆವೆಲ್ಗಳಲ್ಲಿ ಟಿ ವಿ ಚಾನಲ್ ಕೆಲಸ ಮಾಡುತ್ತೆ. ಅಂದರೆ ಇದು ತೀರಾ ಗ್ರೌಂಡ್ ಲೆವೆಲಿಂದ, ಅಂದರೆ ಏನು ಹೇಳೋದು, ತೀರಾ ಸಣ್ಣ ಮಟ್ಟದಿಂದ ಹಿಡಿದು ಗ್ಲೋಬಲ್ವರೆಗೂ ತೊಗೊಂಡೋಗುತ್ತೆ ಒಂದೇ ವಿಷಯನ. ಫಾರ್ ಎಕ್ಸಾಂಪಲ್ ಮೈಸೂರಲ್ಲಿ ಒಂದು ದಸರಾ ವಿಷಯ ನಡೀತಾ ಇದೆ ಅಂದರೆ ಅದನ್ನು ಮೈಸೂರು ಅಷ್ಟೇ ಹೈಲೈಟ್ ಮಾಡೋದಿಲ್ಲ, ಅದನ್ನು ತೊಗೊಂಡೋಗಿ ವಿಷಯ ಅಂದರೆ ಅದು ಈಗ ಇಷ್ಟು ತುಂಬ ವೀಡಿಯೋ ದೊಡ್ಡದಾಗುತ್ತೆ, ಅದಕ್ಕೆ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡೋದು ಬೇಡ. ಸೊ ಇದೇನೆಂದರೆ ಮೈಸೂರನ್ನ ಎಕ್ಸ್ಪ್ಲೋರ್ ಮಾಡೋದಷ್ಟೇ ಅಲ್ಲ, ಇಲ್ಲಿ ಇಷ್ಟು ಇಂಪಾರ್ಟೆಂಟ್ ಇರುತ್ತೆ ಅದನ್ನು ಕ್ರೋಢೀಕರಿಸಿ ಕನ್ಸಾಲಿಡೇಟ್ ಮಾಡಿ ಬೇರೆ ಕಡೆನೂ ಟೆಲಿಕಾಸ್ಟ್ ಮಾಡುವಂಥ ಆಪ್ಷನ್ಸ್ ಇರುತ್ತೆ ಇದರಲ್ಲಿ. ಸೊ ಜೊತೆಗೆ ಇದನ್ನೇ ಸಿಟಿನೇ ಇನ್ ಡೆಪ್ತಾಗಿ ಟೆಲಿಕಾಸ್ಟ್ ಮಾಡುವಂಥ ಆಪ್ಷನ್ ಕೂಡ ಇರುತ್ತೆ. ಸೊ ಇದು ಆನ್ ಆದಾಗ ನಿಮಗೆ ಇದ್ರ ಬಗ್ಗೆ ಏನು ಅಂತ ಗೊತ್ತಾಗುತ್ತೆ. ಸೊ ಇದು TEEN ಚಾನಲ್, ಇದು ಸಿಟಿ ಟಿ ವಿ ಆಗಿರುತ್ತೆ, ಮೇಜರ್ಲಿ ಸಿಟಿ ಟಿ ವಿ ಆಗಿರುತ್ತೆ. ಸೊ ಎಲ್ಲ ಇವನ ಏನೇನೋ ಪ್ಲ್ಯಾನ್ ಎಲ್ಲ ಮಾಡ್ತಾನೆ, ಬಡಿ ಮಗ ಜೋಬಲ್ಲಿ ₹10 ಇಲ್ಲ, ಬಾತ್ ಕಾಸಿಲ್ಲ, ಇವನಿಗೆ ಇಷ್ಟೆಲ್ಲ ಹೆಂಗೆ ಮಾಡ್ತಾನೆ ಅಂತ ಅನ್ಕೊಳ್ಳೋಕೋಗ್ಬಿಡಿ. ಸೊ ಇದು ಸಹಜವಾಗಿ ಎಲ್ಲರೂ ಕೇಳುವಂಥ ಪ್ರಶ್ನೆಗಳೇ. ಸೊ ಇದು ನಾನು ಪ್ಲ್ಯಾನ್ ಮಾಡ್ತಿರೋದು ಎಲ್ಲ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾ ಟಿ ವಿಗಳೇ ಆಗಿರುತ್ತೆ. ಇದಕ್ಕೆ ಯಾವುದೇ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ. ಸದ್ಯಕ್ಕೆ ನನ್ನ ಹತ್ರ Realme 7 ಹ್ಯಾಂಡ್ಸೆಟ್ ಇದೆ. ಅದನ್ನು ಬಳಸ್ಕೊಂಡು ನಾನು ಅವನತಿ ಹೆಸರಲ್ಲಿ ಒಂದು ಆಟೋಬಯೋಗ್ರಫಿ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇದನ್ನು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೊಳ್ತಿದ್ದೀನಿ. ಸೊ ಈ ಪ್ರಾಜೆಕ್ಟ್ ಆದಮೇಲೆ ನಾನು ಒಂದು ಹ್ಯಾಂಡ್ಸೆಟ್, ಒಂದು ಚೆನ್ನಾಗಿರೋದು ಒಂದು ಮೊಬೈಲ್ ಮತ್ತು ಒಂದು ಲ್ಯಾಪ್ಟಾಪ್ ತೊಗೊಳ್ತೀನಿ. ಸೊ ಅದು ತೊಗೊಂಡಾದ್ಮೇಲೆ TV55 ಕೆಲಸ ಪ್ರಾರಂಭಿಸ್ತೀನಿ. ಅದಾದಮೇಲೆ ಒಂದೊಂದಾಗಿ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀನಿ. ಸೊ TV55 ಕೂಡ ಫಸ್ಟು ಸೋಷಿಯಲ್ ಮೀಡಿಯಾದಲ್ಲಿರುತ್ತೆ, ನಂತರ ಸ್ಯಾಟಲೈಟ್ ಆಗುತ್ತೆ. ಡೈರೆಕ್ಟಾಗಿ ಸ್ಯಾಟಲೈಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೋಗಲ್ಲ, ಅಷ್ಟು ದುಡ್ಡು ಇಲ್ಲ ಅದು ಅಲ್ಲಿ. ಸೊ TV55 ಫಸ್ಟು ಸೋಷಿಯಲ್ ಮೀಡಿಯಾದಲ್ಲಿರುತ್ತೆ. ಆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾಗೇ TEEN ಚಾನಲ್ ಫಸ್ಟ್ ಆನ್ ಇರುತ್ತೆ. ಆ್ಯಕ್ಚುಲಿ ನನಗೆ TV55ನ ಫಸ್ಟ್ ತೊಗೊಬರೋ ಪ್ಲ್ಯಾನ್ ಇರಲಿಲ್ಲ, TEEN ಚಾನಲ್ನ ಫಸ್ಟ್ ತೊಗೊಬರೋ ಪ್ಲ್ಯಾನ್ ಇತ್ತು. ಸಿಟಿ ಟಿ ವಿನ ಫಸ್ಟ್ ಆನ್ ಇಯರ್ ಮಾಡೋ ಪ್ಲ್ಯಾನ್ ಇತ್ತು. ಆದರೆ ಈಗ ಲಿಟಿಗೇಷನ್ಸಲ್ಲಿ ನಾನು ಸಿಗಾಕ್ಸ್ತಿರೋದ್ರಿಂದ ನನಗೆ TV55 ತುಂಬ ಅವಶ್ಯಕತೆ ಇದೆ. ಹೀಗಾಗಿ TV55ನ ಫಸ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆನ್ ಇಯರ್ ಮಾಡಿಬಿಡ್ತೀನಿ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಅದು ರನ್ ಆಗ್ತಾ ಇರುತ್ತೆ. ನೆಕ್ಸ್ಟು TEEN ಸಿಟಿ ಟಿ ವಿಗಳನ್ನು ತೊಗೊಳ್ತೀನಿ. ಸಿಟಿ ಟಿ ವಿಗಳು ಕೂಡ ಫಸ್ಟು ಸೋಷಿಯಲ್ ಮೀಡಿಯಾದಲ್ಲಿರುತ್ತೆ, ಮತ್ತು ಸಣ್ಣ ಪುಟ್ಟ ಸೆಟಪ್ ಬಾಕ್ಸ್ಗಳಲ್ಲಿ ಬರ್ತಾ ಇರುತ್ತೆ. ಇದು OBಗಳಲ್ಲಿ ರನ್ ಆಗುತ್ತೆ. ಅಂದರೆ ಔಟ್ಸೈಡ್ ವೆಹಿಕಲ್ಗಳಿರ್ತಾವಲ್ಲ, ಅದರಲ್ಲಿ ಬ್ರಾಡ್ಕಾಸ್ಟಿಂಗ್ ವೆಹಿಕಲ್ ಇರುತ್ತಲ್ಲ, ಅದರಲ್ಲಿ ರನ್ ಆಗ್ತಾ ಇರುತ್ತೆ. ಜೊತೆಗೆ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ತಾರಲ್ಲ, ಅದೇ ಥರ ಸ್ಟಾಫ್ಗಳನ್ನ ಫ್ರೀಲ್ಯಾನ್ಸರ್ಸ್ ಥರ ಹೈರ್ ಮಾಡಿಕೊಂಡು, ಸೊ ಅವ್ರನ್ನ ವರ್ಕ್ ಫ್ರಮ್ ಹೋಮ್ ಮತ್ತು OB ವ್ಯಾನ್ಗಳನ್ನ ಇಟ್ಕೊಂಡು ಸಿಟಿ ಟಿ ವಿಗಳನ್ನ ರನ್ ಮಾಡ್ತೀನಿ. ಸೊ ಇದಾದಮೇಲೆ ಒಂದು ಸ್ವಲ್ಪ ರೆವಿನ್ಯೂ ಎಲ್ಲ ಜನ್ರೇಟ್ ಆದಮೇಲೆ ಆಫೀಸ್ಗಳನ್ನು ಮಾಡ್ತೀನಿ. ಸೊ ಸಿಟಿ ಟಿ ವಿಗಳು ಎಸ್ಟಾಬ್ಲಿಷ್ ಆದಮೇಲೆ ನೆಕ್ಸ್ಟ್ ಲೆವೆಲ್ ಸ್ಟೇಟ್ ಟಿ ವಿಗಳಿಗೆ ಹೋಗ್ತೀನಿ. ಅದು ಸೆಟಪ್ ಆದಮೇಲೆ ನ್ಯಾಷನಲ್ಗೆ ಹೋಗ್ತೀನಿ. ಸೊ ಹಿಂಗೆ ಒಂದೊಂದಾಗಿ ಹೋಗ್ತೀನಿ. ನನ್ನ ಪ್ರಕಾರ ಇದೇನು ತುಂಬ ಟೈಮ್ ತೊಗೊಳ್ಳೋದಿಲ್ಲ ಅಂತ ಅಂದ್ಕೊಳ್ತೀನಿ. ಯಾಕಂದರೆ 12 ವರ್ಷದಿಂದ ಕೆಲಸ ಮಾಡಿದ್ದೀನಿ, ಸಿಕ್ಕಾಪಟ್ಟೆ ವರ್ಕ್ ಮಾಡಿದ್ದೀನಿ, ಡೀಟೇಲ್ ಆ್ಯಂಡ್ ಡೆಪ್ತಾಗಿ ವರ್ಕ್ ಮಾಡಿದ್ದೀನಿ. ಜೊತೆಗೆ ಏಲಿಯನ್ ಇಂಜಿನಿಯರ್ಸ್ ಕೆಲಸ ಮಾಡ್ತಾಯಿದ್ದೀನಿ. ಸೊ ಇದು ಸಿಕ್ಕಾಪಟ್ಟೆ ಬೇಸ್ಮೆಂಟಾಗಿ ಕೆಲಸ ಮಾಡುತ್ತೆ. ಈಗ ನಾನು ಬೇಗ ಕ್ಲಿಕ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋದ ಷಡ್ಯತ್ನಂ ಪುರುಷ ಲಕ್ಷಣಂ ಸಪ್ತಮಂ ದೈವಚಿಂತನಂ ಅಂತ ಹೈಸ್ಕೂಲಲ್ಲಿ HM ಹೇಳ್ತಾಯಿದ್ರು. ನನ್ನ ಕೆಲಸ ಅಂತ ನಾನು ಸತತವಾಗಿ ಮಾಡ್ಕೊಂಡೇ ಬಂದಿದ್ದೀನಿ, ಈಗಲೂ ಮಾಡ್ತೀನಿ. ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ.